ದೇವರ ಸೃಷ್ಟಿ. ದೇವರು ಸೃಷ್ಟಿಸಿದವುಗಳಲ್ಲಿ ತೋಳವು ಕ್ರೂರ ಪ್ರಾಣಿಗಳಲ್ಲಿ ಒಂದಾಗಿದೆ. ಸತ್ಯವೇದದಲ್ಲಿ ಹಿಡುಕೊಂಡು ಹೋಗುವ ಮತ್ತು ಕ್ರೂರವಾದ ತೋಳಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಮತ್ತಾಯ 7:15, ಅಪೊಸ್ತಲರ ಕೃತ್ಯಗಳು 20:29. ತೋಳಗಳ ಬಗ್ಗೆ ನಾವು ಒಳ್ಳೆಯ ವರದಿಗಳನ್ನು ಕೇಳಿಕೊಳ್ಳುವುದಿಲ್ಲ, ಆದರೆ ಇಲ್ಲಿ ತೋಳಗಳ ಬಗ್ಗೆ ಕೆಲವು ಮಾಹಿತಿಗಳಿವೆ. ತೋಳಗಳಲ್ಲಿ 2 ಬಗೆಗಳಿವೆ. ಉತ್ತರ ಅಮೆರಿಕ, ಏಷ್ಯಾ ಹಾಗೂ ಯುರೋಪ್ ದೇಶಗಳಲ್ಲಿ ಕಂಡುಬರುವ ಬೂದಿ ಬಣ್ಣದ ತೋಳ, ಟೆಕ್ಸಾಸ್ ಹಾಗೂ ಅಮೆರಿಕ ಆಗ್ನೇಯ ಭಾಗದಲ್ಲಿ ಕಂಡುಬರುವ ಕೆಂಪು ಬಣ್ಣದ ತೋಳ. ಎರಡನೇದಾಗಿ, ಸುಮಾರು 6ರಿಂದ 20 ತೋಳಗಳ ಗುಂಪು ಒಂದು ತಂಡವಾಗುತ್ತದೆ. ಅವುಗಳಲ್ಲಿ ಅತಿ ವೇಗದ, ಅತಿ ಚುರುಕಾದ ಜೋಡಿ ಗಂಡು ಮತ್ತು ಹೆಣ್ಣು ಆಲ್ಫಾ ತೋಳಗಳೆಂದು ಕರೆಯಲ್ಪಡುತ್ತವೆ. ಇವು ತಮ್ಮ ತಂಡವನ್ನು ಆಳುತ್ತವೆ. ಮೂರನೇದಾಗಿ, ತೋಳಗಳ ಕೂಗು ಪ್ರತಿಧ್ವನಿಸುವುದಿಲ್ಲವೆಂದು ನಿಮಗೆ ಗೊತ್ತೇ? ಕೆಲವು ಸಾರಿ ಈ ಕೂಗು ತಂಡದ ಎಲ್ಲ ಸದಸ್ಯರು ಸೇರಬೇಕೆನ್ನುವುದಕ್ಕೆ ಗುರುತಾಗಿರುತ್ತದೆ ಅಥವಾ ಇತರ ತಂಡಗಳೊಂದಿಗೆ ಮಾಡಿಕೊಂಡ ಸಂಪರ್ಕವಾಗಿರುತ್ತದೆ. ಅಷ್ಟೇ ಅಲ್ಲದೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ತೋಳಗಳು ಕಾಡಿನ ರಾಜರಂತೆ ವರ್ತಿಸುತ್ತವೆ. ಅಷ್ಟೇ ಅಲ್ಲದೆ, ತೋಳಗಳು ತಂಡವಾಗಿ ಬೇಟೆಯಾಡುತ್ತವೆ. ಅವುಗಳಿಗೆ ಮಾಂಸ ದೊರಕದಿದ್ದರೆ ಚಿಕ್ಕ ಹಣ್ಣುಗಳನ್ನು ಬೆರ್ರೀಸ್ ತಿಂದು ಜೀವಿಸುತ್ತವೆ. ಒಂದು ತೋಳವು ಸುಮಾರು 7 kgಯಷ್ಟು ಮಾಂಸವನ್ನು ತಿನ್ನಬಲ್ಲದು. ಕೊನೆಯದಾಗಿ, ತೋಳಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಅನೇಕರು ತಿಳಿದಂತೆ ತೋಳಗಳು ಮನುಷ್ಯರ ಮೇಲೆ ಬೀಳುವುದಿಲ್ಲ. ನಿಜ ಹೇಳಬೇಕಾದರೆ ಅವು ಮನುಷ್ಯರಿಂದ ದೂರವಿರುತ್ತವೆ. ಈ ಮೇಲ್ಕಂಡ ಸತ್ಯಾಂಶಗಳು ಈ ಸೃಷ್ಟಿಯ ಬಗ್ಗೆ ಇರುವ ತಪ್ಪಭಿಪ್ರಾಯವನ್ನು ಬದಲಾಯಿಸುತ್ತವೆ ಎಂದು ನಾವು ನಿರೀಕ್ಷಿಸುತ್ತೇವೆ.